ಸರ್ವಿಸ್ ಮಾಡ್ತಿರೋದು ಸುಧೀರ್, ಗಾಡಿ ತಗೊಂಡಿರೋ ಸುಧೀರ್. ಪೆಟ್ರೋಲ್ ಒಂದು ಹಾಕ್ಸ್ಬಿಟ್ಟು ನಂದು ಗಾಡಿ ಅಂದ್ಬಿಡ್ತಾನೆ. ಓಹೋ ಅದು ಹಂಗೆ. ಬ್ರಷ್ ಕೊಡಿ ಅಂದರೆ ಅದು ಯಾವ ಬ್ರಷ್ ಕೊಡ್ತಾರೆ ಅವರು? ಅಲ್ಲೇ ಇದನ್ನು ತಗೊಂಡು ಅಲ್ಲೂ ಉಜ್ಬಿಡು ಹಾಕ್ಕೊಂಡು ಫುಲ್ ಚಟ್ಪಟ್. ಹುಷಾರು, ಕರೆಂಟ್ ಹೊಡ್ಕೊಬೇಡ ಆಯ್ತಾ, ಮನೆಗೆ ತೊಗೊಂಡೋಗಿ. ಹಲೋ ಎವ್ರಿವನ್, ಎಲ್ರಿಗೂ ನನ್ನ ಬಗ್ಗೆ ಗೊತ್ತಾಯಿದೆ. ಐ ಆಮ್ ಸಂಜಯ್ ಟಾಕ್ಸ್. ಯಾರ್ಯಾರು ಇನ್ನೂ ಫಾಲೋ ಮಾಡಿಲ್ಲ ಈಗಲೇ ಫಾಲೋ ಮಾಡ್ಕೊಳ್ಳಿ. ಯಾರ್ಯಾರು ಇನ್ನೂ ಫ್ಯೂಚರಲ್ಲಿ ಫಾಲೋ ಮಾಡ್ಬೇಕಂತ ಇದ್ದೀರಾ ಹಂಗೆ ಅಂದ್ಕೊಂಡಿರಿ. ಹಂಗೆ ಇವತ್ತಿಂದ ಒಂದು ಚಾಲೆಂಜ್ ತೊಗೊತಾ ಇದ್ದೀನಿ, 30 days 30 ಯೂಟ್ಯೂಬ್ ಚಾಲೆಂಜ್. ನಂಗೆ ಗೊತ್ತಿಲ್ಲ ಎಷ್ಟು ದಿನ ಕಂಪ್ಲೀಟ್ ಮಾಡ್ತೀನಿ ಅಂತ. ಐ ಟ್ರೈ ಟು ಕಂಪ್ಲೀಟ್ ದಿಸ್ 30 days ಚಾಲೆಂಜ್ ಇನ್ ಯೂಟ್ಯೂಬ್. ಲೆಟ್ಸ್ ಗೋ ವಿತ್ ಕನ್ಸಿಸ್ಟೆನ್ಸಿ. ಯಾವ ಥರ ಆಗುತ್ತೆ 30 days, ಲೆಟ್ಸ್ ಗೋ. ಈಗ ಬಂದುಬಿಟ್ಟು ನಮ್ಮ ಯಶಸ್ಸಿಗೆ ಸೊಳ್ಳೆ ಬೇಡಬೇಕಂತೆ. ಸೊಳ್ಳೆ ಬೇಡ ತರೋಕ್ಕೆ ಇಬ್ಬರು ಹಂಟ್ ಮಾಡಿಕೊಂಡು MG ರೋಡಿಗೆ ಹೋಗ್ತಾ ಇದ್ದೀವಿ. ಐ ಡೋಂಟ್ ನೋ ವೆದರ್ ಐ ವಿಲ್ ಗೆಟ್ ಇಟ್ ಇನ್ MG ರೋಡ್ ಆರ್ ಎಲ್ಸ್ ಇನ್ IG ರೋಡ್, ಬಟ್ ದ ಥಿಂಗ್ ಈಸ್ ದಟ್ ವಿ ಆರ್ ಗೋಯಿಂಗ್. ಹೋಗ್ತೀವಿ, ಸೊಳ್ಳೆ ಬ್ಯಾಟ್ ಹಂಟ್ ಮಾಡ್ತೀವಿ, ಎಲ್ಲಿ ಸಿಗುತ್ತಲ್ಲಿ ವಿ ವಿಲ್ ಬೈ ಇಟ್ ಆ್ಯಂಡ್ ವಿ ವಿಲ್ ಎಂಡ್ ಆಫ್ ದ ಡೇ. ಓಕೆ, ಲೆಟ್ಸ್ ಗೋ. ಮಾಡ್ತೀನಿ, ಲೆಟ್ಸ್ ಗೋ. ಜನ ಏನು ಅನ್ಕೊತಾರೆ ನಂಗೆ ಬೇಜಾರಿಲ್ಲ, ನಾನು ಎಲ್ಲ ಕಡೆ ಇವತ್ತು ಲಾಗ್ ಮಾಡ್ತೀನಿ. ಯಶಸ್ ಬಂದ ಆ್ಯಂಡ್ ಆ್ಯಸ್ ನಾನು ಹೇಳ್ದಂಗೆ ಸುದೀನ್ ಸ್ಕೂಟಿನೇ ಎತ್ಕೊಂಬಂದ. ಫ್ರೀ ರೈಡ್ ಮಾಡ್ತಾಯಿದ್ದೆ, ಸುದೀನ್ ಸ್ಕೂಟಿ ಇಟ್ಕೊಂಡಿದ್ದು. ಇನ್ಶೂರೆನ್ಸ್ ಕಟ್ಟಿರೋದು ಸುದೀನ್, ಸರ್ವಿಸ್ ಮಾಡ್ತಿರೋದು ಸುದೀನ್, ಗಾಡಿ ತಗೊಂಡಿರೋ ಸುದೀನ್. ಪೆಟ್ರೋಲ್ ಒಂದು ಹಾಕ್ಸ್ಬಿಟ್ಟು ನಂದು ಗಾಡಿ ಅಂದ್ಬಿಡ್ತಾನೆ. ಓಹೋ ಅದು ಹಂಗೆ. ಇಷ್ಟೊಂದು ಆಗಿದೆಲ್ಲ ಬರಲೇ ಇಲ್ಲ ಬಾಸ್. ಎಲ್ಲ ಮುಖ ಇಷ್ಟು ಕಟ್ಟಾಕ್ಬಿಟ್ಟಿದೆ. ಯಾಕೆ ಗೊತ್ತಾ, ವೈಡ್ ಆ್ಯಂಗಲ್ ಆನ್ ಮಾಡಿರಲಿಲ್ಲ, 1x ಇತ್ತು. ಅದು ಕರೆಕ್ಟಾಗಿ ಬರಲಿಲ್ಲ. ಏನಿಲ್ಲ, ಏನು ಬ್ಲಾಗ್ ಮಾಡಿದ್ವಿ ಅಂತ ಹೇಳಿದ್ರೆ, ಇನ್ಮೇಲೆ ಜನ ಏನಾದರೂ ಅಂದ್ಕೊಳ್ಳಿ, 5 ದಿನ ಅಂದ್ಕೊತಾರೆ, 10 ದಿನ ಅಂದ್ಕೊತಾರೆ, ಯಾರೋ ವಿಡಿಯೋ ಮಾಡ್ದವ್ರು ಹಂಗೆ ಹಿಂಗೆ ಅಂತ. 15 ದಿನ ಅವರೇ ಸುಮ್ಮನಾಗ್ತಾರೆ. ನಾವು ಜನ ನೋಡ್ತಾ ಇದ್ದಾರೆ ಅಂತ ನಾವು ವಿಡಿಯೋ ಮಾಡೋದು ನಿಲ್ಸಿದ್ರೆ ನಮ್ಮ ಕಾನ್ಫಿಡೆನ್ಸ್ ಡೌನ್ ಆಗುತ್ತೆ, ನಮ್ಮ ವ್ಯಾಲ್ಯೂ ಡೌನ್ ಆಗುತ್ತೆ. ಸೊ ನಾವು ಇನ್ಮೇಲೆ ವಿಡಿಯೋ ಮಾಡೋದು ನಿಲ್ಸಲ್ಲ. 30 days ಚಾಲೆಂಜ್ ತೊಗೊಳ್ತಾ ಇದ್ದೀನಿ ಯಶಸ್ ಇವತ್ತಿಂದ. 30 days 30 ಫುಲ್ ಬ್ಲಾಗ್ ಯೂಟ್ಯೂಬಲ್ಲಿ ಫುಲ್ ಬ್ಲಾಗ್ಸ್ 30 days. ಗೊತ್ತಿಲ್ಲ, ಪಕ್ಕಾ ಮಾಡ್ತೀನಿ ಈ ಸತಿ. ಮೀನ್ಸ್ ಮೇ ಬಿ ಬಿಕಾಸ್ ಆಫ್ ಹೆಲ್ತ್ ಆರ್ ಎನಿಥಿಂಗ್ ಇಶ್ಯೂಸ್ ಇರುತ್ತೆ. 30 videos ಅಂತೂ ಯೂಟ್ಯೂಬಲ್ಲಿ ಅಪ್ಲೋಡ್. ನಾಳೆ ತುಮಕೂರಿಗೆ ಹೋಗ್ತಾ ಇದ್ದೀವಿ. ಇವಾಗ ವಿಷನ್ ಆ್ಯಂಡ್ ಆಪರೇಷನ್ ಸೊಳ್ಳೆ ಬೇಟೆಗೆ ಹೋಗ್ತಾ ಇದ್ದೀವಿ. ನೋಡೋಣ ಸೊಳ್ಳೆ ಬೇಟೆ ಎಲ್ಲಿ ಸಿಗುತ್ತೆ, ತಗೊಳ್ಳೋಣ, ಮನೆಗೆ ವಾಪಸ್ ಬರೋಣ ಅಂತ ಹೇಳ್ಬಿಟ್ಟು ಇದಾದ ಬ್ರಷ್ ಅಂಗಡಿ ಕರ್ಕೊಂಬಂದ್ಬಿಟ್ಟು ಚಡ್ಡಿ ಹಾಕೊಂಬಂದ್ಬಿಟ್ಟು ಇಲ್ಲಿ ಇಲ್ಲಿ ಬಂದ್ಬಿಟ್ಟು ಬ್ರಷ್ ಕೊಡಿ ಅಂತಾನೆ. ಬ್ರಷ್ ಕೊಡಿ ಅಂದರೆ ಅದು ಯಾವ ಬ್ರಷ್ ಕೊಡ್ತಾರೆ ಅವರು? ಅಲ್ಲೇ ಇದನ್ನು ತಗೊಂಡು ಅಲ್ಲೂ ಉಜ್ಬಿಡು ಹಾಕ್ಕೊಂಡು. ಈಗೇನೋ ಅದು ಏನೋ ರೈಲ್ವೆ ಸ್ಟೇಷನಲ್ಲಿ ಇರುತ್ತಲ್ಲ ಅದೇನೋ ಅದಲ್ಲಮ್ಮ, ಅದು ಎತ್ತದು ಏನೋ ಏನೋ ಹೇಳ್ತೀಯನ ಆ ಬ್ರಷ್ ಬೇಕಂತೆ. ಸೊಳ್ಳೆ ಬೇಟ ಅಂತ ಹೇಳ್ಬಿಟ್ಟು ಇದೇನೋ ಬ್ರಷ್ ಗಿಟ್ಟೆಲ್ಲ ತೊಗೊಂಡೋಗಿ ನೆಕ್ಸ್ಟ್ ಸೊಳ್ಳೆ ಬೇಟ ಅಂತ ಮಾಡ್ತೀವಿ. ಸ್ಟಿಕ್ ಅಂಗಡಿಲಿ ಅದೇನೇನೋ ಸಾಮಾನು ತಗೊಂಡು ಸಣ್ಣ ಸಣ್ಣಗೆ ಏನೇನೋ ಬೇಕು ಅದನ್ನೆಲ್ಲ ತೊಗೊಂಡಾಯ್ತು. ಈಗ ನೆಕ್ಸ್ಟ್ ಬಂದುಬಿಟ್ಟು ಸೊಳ್ಳೆ ಬ್ಯಾಟ್ ಬಂದಿದ್ದೆ ಮೇನ್ ರೀಸನ್ ಸೊಳ್ಳೆ ಬ್ಯಾಟ್ ಮಾಡಿ. ನಮ್ಮ ಚಿಕ್ಕಮಗಳೂರಲ್ಲಿ ಹಾಕೊಂಡ್ಬಿಟ್ರೆ ಎಲ್ಲರೂ ಕಳ್ಳರು ಬಂದರು ಅಂದ್ಬಿಡ್ತಾರೆ. ಆಮೇಲೆ 2 ಕಪ್ ಕಲರ್ ಹೆಲ್ಮೆಟ್ ಹಾಕೊಂಡ್ಬಿಟ್ರೆ ಮುಗೀತು. ಆಮೇಲೆ ಯಾವುದೋ ಕಳ್ಳ ಚೆನ್ನಾಗಿರೋ ಎಲ್ಲ ಚೈನ್ ಸ್ನ್ಯಾಚ್ ಮಾಡ್ತಾರೆ ಅಂತ ಅನ್ಕೊಂಡ್ಬಿಡ್ತಾರೆ. ಇದ್ದಿದ್ರು ಹೆಲ್ಮೆಟ್ ಹಾಕ್ಬಿಡ್ತಿದ್ದೆಲ್ಲ. ಬಟ್ ಸೇಫ್ಟಿ ಇಸ್ ಫಸ್ಟ್. ವಿ ಟ್ರೈ ಟು ನೆಕ್ಸ್ಟ್ ಟೈಮ್. ಅಪ್ಪ ನೀನು ಮಸ್ಕಿಟೋ ಬ್ಯಾಟ್ ಬೇಗ ತಗೊಳಪ್ಪ. ಎಲ್ಲ ಬಂದಿದೆ ಅವ ಚೆನ್ನಾಗಿ ಹೇಳ್ದ, ಮಸ್ಕಿಟೋ ಬ್ಯಾಟ್ ಬೇಗ ತಗೊಂಡು ನೀನು ಹುಡುಕ್ಬೇಕು. ನಾನು ಜಸ್ಟ್ ಟೈಮ್ ಪಾಸಿಗೆ ಬಂದಿರೋದಿಲ್ಲ, ನನಗೆ ಮನೆಯಲ್ಲಿ ಬೇಜಾರಾಗ್ತಿತ್ತು. ಏನಲ್ಲಿ ಒಂದು ಅಂಗಡಿಗೆ ಬಂದಿದ್ವಿ. ಏನು ಅನಿಸ್ತಿದೆ ಸೊಳ್ಳೆ ಬ್ಯಾಟ್ ಬಂದು ಅಲ್ಲಿ ಯಾವುದೋ ಸಿಕ್ತು. ಬಟ್ ಟೆಸ್ಟಿಂಗ್ ನಡೀತಾ ಇದೆ. ಯಾವುದೋ ಒಂದು ಎತ್ಕೊಂಡು ಹೋಗ್ಬೇಕು. ಅಂಕಲ್ ಫುಲ್ ಟೆಸ್ಟ್ ಮಾಡ್ತವ್ರೆ. ಟೆಸ್ಟ್ ಮಾಡೇ ಕೊಡಬೇಕು. ಹಾಂ, ಒಂದೊಂದೇ ನೋಡ್ತವ್ರೆ. ಅಂಕಲ್ ಚೆನ್ನಾಗಿರೋದು ಕೊಡಬೇಕು. ಫುಲ್ ಚಟ್ಪಟ್. ಯಶಸ್ ಹುಷಾರು, ಕರೆಂಟ್ ಹೊಡ್ಕೊಬೇಡ ಆಯ್ತಾ, ಮನೆಗೆ ತೊಗೊಂಡೋಗಿ. ಎಷ್ಟಿದೆ? 250. ನಂಗೆ 50 ಅವಾಗ್ಲಿಂದ ಕೇಳ್ತಿದ್ದೀನಿ 50 rupees. ನೀನು ಕೊಡ್ತಿಲ್ಲ. ಎಲ್ಲಿ ಕೈ ಇಡು. ಫೈನಲಿ ಸೊಳ್ಳೆ ಬ್ಯಾಟ್ ಅಂಟಾಯಿತು. ಅಣ್ಣ ತರಕಾರಿ ತೊಗೋಬೇಕಂತ ಫ್ಯಾಮಿಲಿ ಮ್ಯಾನ್ ಆಗಿದ್ದಾನೆ. ತರಕಾರಿ ತೊಗೊಂಡು ಮನೆಗೆ ಹೋಗಿ ಯಶಸ್ ಏನಾದರೂ ತಿನ್ಸು ಯಶಸ್ ನಿನ್ನ ಜೊತೆ ಬಂದು. ನನಗೆ ಒಂದು ಬಿರಿಯಾನಿ ಕೊಡಿಸ್ಬಿಡು ಸಾಕು, ಚಿಕನ್ ಬಿರಿಯಾನಿ, ಜಾಸ್ತಿ ಬೇಡ. ನಾಳೆ ಪಾರ್ಟಿ, ನಾಳೆ ತುಮಕೂರು ಪಾರ್ಟಿ ಕೊಡಿಸ್ತಾನೆ ಯಶಸ್. ಸೊಳ್ಳೆ ಬ್ಯಾಟ್ ಬ್ಯಾಟಿಂಗ್ ಮಾಡಿ
ಹೆಂಗಿದೆ ಸರ್? ಚೆನ್ನಾಗಿದೆ. ಇನ್ನಷ್ಟ ತಿಂದಿದ್ದು ಆಯಿತು, ತಿರುಗಾಡಿದ್ದು ಆಯಿತು, ಮಸ್ಕಿದ ಬ್ಯಾರ್ ತಗೊಂಡಿದ್ದು ಆಯಿತು, ಎಲ್ಲದೂ ಆಯಿತು. ಇವತ್ತಿನ ಲಾಗ್ ಇಲ್ಲಿ ಕಂಪ್ಲೀಟ್ ಆಯಿತು. ಸಿಗೋಣ ನಾಳೆ ತುಮಕೂರು ಲಾಗಲ್ಲಿ. ತುಮಕೂರು ಲಾಗ್ನ ಹಾಕ್ತೀವಿ. ಎಕ್ಸರ್ಸೈಸ್ ಸ್ಪಾನ್ಸರ್ ಮಾಡ್ತಿದ್ದಾನೆ 2000 rupees ಪೆಟ್ರೋಲ್. ಜಸ್ಟ್ ರೈಟ್ PGCET ಎಕ್ಸಾಮ್ ಈಸ್ ಪೆಂಡಿಂಗ್ 3000 rupees. ಎಕ್ಸಾಮ್ಸ್ ಇದೆಷ್ಟು ಮಗ? ಒಂದು 1000 ರೂಪಾಯಿ. 1000 plus 3000, 4000 rupees is spending on PGCET and is going without any preparation. ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. Without preparation is going and writing the exam and he will top the exam from the bottom. He will be the bottom tracker.